ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಪಾಟೀಲ್ ಅಂತ ಹೇಳಿ. ಓಕೆ, ಸೊ ನಾನು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಗೋಕಾಕ್ನಲ್ಲಿ ಆಟೋಮೊಬೈಲ್ ವಿಷಯವನ್ನು ಬೋಧನೆ ಮಾಡ್ತಿದ್ದೀನಿ. ಓಕೆ, ಸೊ ಇಂದು ನಾನು ಆಂಟ್ರಪ್ರನರ್ಶಿಪ್ ಸ್ಕಿಲ್ಸ್ ಅಂದರೆ ಉದ್ಯಮಶೀಲತೆಯ ಕೌಶಲ್ಯಗಳ ಬಗ್ಗೆ ಸೊ ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಓಕೆ, ವಿ ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಫಸ್ಟ್ ಬರುತ್ತೆ ಸೆಷನ್ 1, ಆಂಟ್ರಪ್ರನರ್ಶಿಪ್ ಸೊಸೈಟಿ ಅಂದರೆ ಉದ್ಯಮಶೀಲತೆ ಮತ್ತು ಸಮಾಜ. ಓಕೆ, ಸೊ ಉದ್ಯಮಶೀಲತೆಯಲ್ಲಿ ಮತ್ತು ಸಮಾಜದ ಕೊಡುಗೆಯನ್ನು ಈ ಒಂದು ಸೆಷನ್ ಏನು ಮಾಡುತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಓಕೆ, ಸೊ ನಾವು ಮೊದಲು ನೋಡೋಣ್ರಿ, ಹೂ ಈಸ್ ಆ್ಯನ್ ಆಂಟ್ರಪ್ರನರ್ ಅಂದರೆ ಒಬ್ಬ ಉದ್ಯಮಿ ಅಂದರೆ ಯಾರು, ಒಬ್ಬ ಉದ್ಯಮಿ ಎಂದರೆ ಯಾರು ಅಂತ ಕೇಳಿದ್ದಾರೆ. ಸೊ ನೋಡಿರಿ, ನಾನು ನನ್ನ ಭಾಷೆ ಒಳಗೆ ಹೇಳಿಬಿಡ್ತೀನಿ ನಿಮಗೆ. ಓಕೆ, ಉದ್ಯಮಿ ಅಂದರೆ ಯಾರು ಗೊತ್ತ್ರಿ? ವ್ಯವಹಾರವನ್ನು ಪ್ರಾರಂಭ ಮಾಡುವಂಥ ವ್ಯಕ್ತಿ ರೀ, ಆಮೇಲೆ ಅದನ್ನು ನಡೆಸ್ಕೊಂಡು ಹೋಗುವಂಥ ವ್ಯಕ್ತಿ. ಓಕೆ, ಸೊ ಅಲ್ಲಿ ಯಾವುದೇ ಒಂದು ಆರ್ಥಿಕ ಅಪಾಯ ಬರಲಿ ಅಥವಾ ರಿಸ್ಕ್ ಬರಲಿ, ಅದನ್ನು ತಗೊಂಡು ಹೊಸ ಹೊಸ ಉತ್ಪನ್ನಗಳನ್ನು ತಯಾರು ಮಾಡಿಕೊಂಡು ಓಕೆ ಮಾರ್ಕೆಟ್ನಲ್ಲಿ ಒಂದು ಒಳ್ಳೆಯ ಸರ್ವಿಸನ್ನು ಕೊಡುವಂಥ ವ್ಯಕ್ತಿಗೆ ನಾವೇನಂತೀವಿ ರೀ ಎಂಟರ್ಪ್ರನರ್ ಅಂತ ಅಥವಾ ಆಂಟ್ರಪ್ರನರ್ ಅಂತ ಏನು ಮಾಡ್ತೀವಿ ನಾವು ಕರಿತೇವೆ. ಓಕೆ, ಸೊ ಫಸ್ಟ್ ನೋಡೋಣ್ರಿ ನಾವು ಹೂ ಈಸ್ ಆ್ಯನ್ ಆಂಟ್ರಪ್ರನರ್. ಓಕೆ, ಅಂದರೆ ಆಂಟ್ರಪ್ರನರ್ ಅಂದರೆ ಯಾರು ಅಂತ. ಆ್ಯನ್ ಆಂಟ್ರಪ್ರನರ್ ಈಸ್ ಅ ಪರ್ಸನ್ ಹೂ ಸ್ಟಾರ್ಟ್ಸ್ ಆ್ಯಂಡ್ ರನ್ಸ್ ಅ ಬಿಸ್ನೆಸ್. ವೆರಿ ಇಂಪಾರ್ಟೆಂಟ್. ಸೊ ನೋಡಿರಿ, ಒಬ್ಬ ಉದ್ಯಮಿ ಅಂದರೆ ಯಾರು ಗೊತ್ತ್ರಿ? ವ್ಯವಹಾರವನ್ನು ಪ್ರಾರಂಭಿಸುವಂಥ ವ್ಯಕ್ತಿ ಮತ್ತು ಅದನ್ನು ನಡೆಸ್ಕೊಂಡು ಹೋಗುವಂಥ ವ್ಯಕ್ತಿಗೆ ನಾವೇನಂತೇವೆ ರೀ ಆಂಟ್ರಪ್ರನರ್ ಅಂತ ಏನು ಮಾಡ್ತೇವೆ ರೀ ಕರಿತೇವೆ. ಎರಡನೇದು, ಟೇಕಿಂಗ್ ಆನ್ ದ ಫೈನಾನ್ಷಿಯಲ್ ರಿಸ್ಕ್ ಟು ಕ್ರಿಯೇಟ್ ಆ್ಯಂಡ್ ಇಂಟ್ರೊಡ್ಯೂಸ್ ಇನೋವೇಟಿವ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ಟು ದ ಮಾರ್ಕೆಟ್. ಅಂದ್ರೆ ಒಬ್ಬ ಉದ್ಯಮಿ ಆರ್ಥಿಕ ಅಪಾಯವನ್ನು ತೆಗೆದುಕೊಂಡು ಓಕೆ ಹೊಸ ಹೊಸ ಉತ್ಪನ್ನಗಳನ್ನು, ಮಟೀರಿಯಲ್ಗಳನ್ನು ಅಥವಾ ಸರ್ವಿಸನ್ನು ಮಾರುಕಟ್ಟೆಗೆ ಪರಿಚಯಿಸುವಂತಹ ವ್ಯಕ್ತಿಗೆ ನಾವೇನಂತೇವೆ ರೀ ಆಂಟ್ರಪ್ರನರ್ ಅಂತ ಏನು ಮಾಡ್ತೇವೆ ರೀ ಕರಿತೇವೆ. ಓಕೆ, ಲಿಸ್ಟ್ ದ ವೇಸ್ ಇನ್ ವಿಚ್ ಆ್ಯನ್ ಆಂಟ್ರಪ್ರನರ್ ಅಫೆಕ್ಟ್ಸ್ ದ ಸೊಸೈಟಿ. ಅಂದ್ರೆ ಇಲ್ಲಿ ಏನು ಕೊಟ್ಟಾನ್ರವ ಅಂದ್ರೆ ಒಬ್ಬ ಉದ್ಯಮಿಯು ಸಮಾಜದ ಮೇಲೆ ಪರಿಣಾಮ ಬೀರುವ ವಿಧಾನಗಳನ್ನು ಪಟ್ಟಿ ಮಾಡ್ರಿ ಅಂತ ಏನು ಮಾಡ್ಯಾನ್ರಿ ಕೇಳೋಣ. ಓಕೆ, ಸೊ ಮೊದಲಿಗೆ ನೋಡೋಣ್ರಿ ನಾವು ಆಂಟ್ರಪ್ರನರ್ಸ್ ಇಂಪ್ಯಾಕ್ಟ್ ಸೊಸೈಟಿ ಇನ್ ಮೆನಿ ವೇಸ್. ಅಂದರೆ ಸೊ ಬೇರೆ ಬೇರೆ ರೀತಿಯಲ್ಲಿ ಏನು ಮಾಡ್ಬೋದು ರೀ ಉದ್ಯಮಿಗಳು ಸಮಾಜದ ಮೇಲೆ ಏನು ಮಾಡ್ಬೋದು ರೀ ಪರಿಣಾಮವನ್ನು ಬೀರ್ಬೋದು. ಸೊ ಮೊದಲಿಗೆ ಒಂದೊಂದು ಪಾಯಿಂಟ್ ನೋಡೋಣ್ರಿ ನಾವು. ಇನ್ಕ್ಲೂಡಿಂಗ್ ಕ್ರಿಯೇಟಿಂಗ್ ಜಾಬ್ಸ್ ಅಂದ್ರೆ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾರೆ ರೀ. ಈ ಆಂಟ್ರಪ್ರನರ್ಗಳು ಇರ್ತಾರಲ್ರಿ, ಇವ್ರು ಏನು ಮಾಡ್ತಾರೆ ರೀ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾರೆ. ಎರಡನೇದ ಡ್ರೈವಿಂಗ್ ಇನೋವೇಷನ್ ಅಂದರೆ ಹೊಸ ಹೊಸ ಉತ್ಪಾದನೆಗಳನ್ನು ಅಥವಾ ಉತ್ಪನ್ನಗಳನ್ನು ಏನು ಮಾಡ್ತಾರೆ ರೀ ಮಾರುಕಟ್ಟೆಗಳು ತೊಗೊಂಬರ್ತಾರೆ. ಮೂರನೇದೇನಂತಂದ್ರೆ ಕಾಂಟ್ರಿಬ್ಯೂಟಿಂಗ್ ಟು ಎಕನಾಮಿಕ್ ಗ್ರೋತ್ ಅಂದ್ರೆ ಆರ್ಥಿಕ ಬೆಳವಣಿಗೆಗೆ ಕೊಡುಗೆಯನ್ನು ಕೂಡ ಏನು ಮಾಡ್ತಾರೆ ರೀ ಇವರ ನೀಡ್ತಾರೆ. ದೇಶದ ಖಜಾನೆಯಲ್ಲಿ ಏನು ಮಾಡ್ತಾರೆ ರೀ ಇವರ ತಮ್ಮದೇ ಆದ ಕಾಂಟ್ರಿಬ್ಯೂಷನನ್ನು ಏನು ಮಾಡ್ತಾರೆ ರೀ ನೀಡ್ತಾರೆ. ಈ ಥರ ನಾವೇನು ಮಾಡ್ಬೋದು ರೀ ಇದನ್ನು ತಿಳಿದುಕೊಳ್ಬೋದು. ನೆಕ್ಸ್ಟ್, ರೋಲ್ಸ್ ಆಫ್ ಆ್ಯನ್ ಆಂಟ್ರಪ್ರನರ್ಸ್ ಇನ್ ಸೊಸೈಟಿ ಅಂದರೆ ಸಮಾಜದಲ್ಲಿ ಒಬ್ಬ ಒಳ್ಳೆಯ ಉದ್ಯಮಿಯ ಪಾತ್ರಗಳನ್ನು ಬರೆಯಿರಿ ಅಂತ ಏನು ಮಾಡ್ಯಾನ್ರಿ ಕೇಳ್ಯಾನ. ಓಕೆ, ಸೊ ಏನೇನು ಅವ್ರು ಏನು ಮಾಡ್ತಾರೆ ರೀ ಕೆಲಸ ಮಾಡ್ತಾರೆ ಅಂತೇಳಿ ಫಸ್ಟ್ ನೋಡೋಣ್ರಿ ನಾವು. ಫುಲ್ಫಿಲ್ ಕಸ್ಟಮರ್ ನೀಡ್ಸ್, ವೆರಿ ಇಂಪಾರ್ಟೆಂಟ್. ಓಕೆ, ಗ್ರಾಹಕರ ಅಗತ್ಯಗಳನ್ನು ಪೂರೈಸೋದ್ರಿ. ಸೊ ನೋಡ್ರಿ ಹೆಂಗೆ ಇಲ್ಲಿ ಕೊಟ್ಟನವ, ಐಡೆಂಟಿಫೈ ವಾಟ್ ಪೀಪಲ್ ವಾಂಟ್ ಆ್ಯಂಡ್ ಕ್ರಿಯೇಟ್ ಬಿಸ್ನೆಸ್ ಐಡಿಯಾಸ್ ಟು ಮೀಟ್ ಡಿಮ್ಯಾಂಡ್. ಅಂದ್ರೆ ಸೊ ಜನರು ಏನು ಬಯಸ್ತಾರ, ಜನರಿಗೆ ಏನು ಬೇಕು ಅನ್ನೋದನ್ನು ಏನು ಮಾಡೋದ್ರಿ ಗುರುತಿಸೋದ್ರಿ ಮತ್ತು ಅದ್ರ ತಕ್ಕಂಗೆ ಏನು ಮಾಡೋದ್ರಿ ಬಿಸ್ನೆಸ್ಸನ್ನು ಸೆಟಪ್ ಮಾಡೋದ್ರಿ ಮತ್ತು ಜನರ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಏನಂತೇವ್ರಿ ನಾವು ಫುಲ್ಫಿಲ್ ಆಫ್ ಕಸ್ಟಮರ್ ನೀಡ್ಸ್ ಅಂತ ಏನು ಮಾಡ್ತೇವ್ರಿ ಕರಿತೇವೆ. ಓಕೆ, ಎರಡನೇದು ಯೂಸ್ ಲೋಕಲ್ ಮಟೀರಿಯಲ್ಸ್ ಅಂದ್ರೆ ಸ್ಥಳೀಯ ಉತ್ಪನ್ನಗಳನ್ನ ಬಳಕೆ ಮಾಡೋದ್ರಿ. ಸ್ಥಳೀಯ ಉತ್ಪನ್ನಗಳನ್ನು ಬಳಕೆ ಮಾಡೋದು. ಯೂಸ್ ನಿಯರ್ ಬೈ ಮಟೀರಿಯಲ್ಸ್ ಆ್ಯಂಡ್ ಪೀಪಲ್ ಟು ಮೇಕ್ ಪ್ರಾಡಕ್ಟ್ಸ್ ಆ್ಯಟ್ ಲೋ ಕಾಸ್ಟ್ ಅಂದ್ರೆ ಸೊ ಉತ್ಪನ್ನಗಳನ್ನು ಅಥವಾ ಪ್ರಾಡಕ್ಟ್ಗಳನ್ನು ತಯಾರು ಮಾಡಲು ಏನು ಮಾಡ್ಬೇಕ್ರಿ ನೀವು ನಿಮ್ಮ ಹತ್ತಿರದ ಆಸುಪಾಸಿನ ವಸ್ತುಗಳನ್ನ ಏನು ಮಾಡ್ಬೇಕ್ರಿ ನೀವು ಪರ್ಚೇಸ್ ಮಾಡ್ಬೇಕು.
ಸೊ ಸ್ಥಳೀಯ ವಸ್ತುಗಳನ್ನ ಪರ್ಚೇಸ್ ಮಾಡೋದ್ರೆ ಏನಾಗ್ತೈತೆ ರೀ, ಸೊ ಕಾಸ್ಟ್ ಆಫ್ ದ ಪ್ರಾಡಕ್ಟ್ ಏನಾಗ್ತೈತೆ ರೀ, ಕಡಿಮೆ ಆಗ್ತೈತಿ. ಇದರಿಂದ ಏನು ಮಾಡ್ಬೋದು ನೀವು, ಸೊ ವಿತೌಟ್ ಕಾಂಪಿಟೇಷನ್ ನೀವೇನು ಮಾಡ್ಬೋದು ರೀ, ಮಾರ್ಕೆಟ್ ಒಳಗೆ ನಿಮ್ಮ ಪ್ರಾಡಕ್ಟನ್ನು ಏನು ಮಾಡ್ಬೋದು ರೀ, ಕಡಿಮೆ ಬೆಲೆಗೆ ಏನು ಮಾಡ್ಬೋದು, ಮಾರಾಟ ಮಾಡ್ಬೋದು. ಇದರಿಂದ ನಿಮ್ಗೆ ಲಾಭ ಕೂಡ ಏನಾಗ್ತೈತೆ ರೀ, ಹೆಚ್ಚಿಗೆ ಆಗ್ತೈತಿ. ಹೆಲ್ಪ್ ಸೊಸೈಟಿ ಅಂದ್ರೆ ಸಮಾಜಕ್ಕೆ ಸಹಾಯ ಮಾಡೋದ್ರಿ. ಓಕೆ, ಸೊ ಇಲ್ಲಿ ನೋಡ್ರಿ ಹೇಳ್ತಾನೆ, ಬಿಲ್ಡ್ ಪಾಸಿಟಿವ್ ಕಮ್ಯುನಿಟಿ ಟೈಸ್ ಥ್ರೂ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಸ್ಕೂಲ್ಸ್ ಆ್ಯಂಡ್ ಹಾಸ್ಪಿಟಲ್ಸ್ ಅಂತ ಕೊಟ್ಟ ನಾವು. ಅಂದ್ರೆ ಪರಿಸರದ ಸಂರಕ್ಷಣೆ ಮಾಡೋದ್ರಿ, ಶಾಲೆಗಳಿಗೆ ಉತ್ತಮ ಶಿಕ್ಷಣ ನೀಡಲು ಸಹಾಯ ಮಾಡೋದು, ಆಸ್ಪತ್ರೆಗಳಿಗೆ ಏನು ಮಾಡೋದ್ರಿ, ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಸ್ವಲ್ಪ ಅಮೌಂಟನ್ನು ಕೊಡೋದು. ಓಕೆ, ಸಕಾರಾತ್ಮಕ ಸಮುದಾಯದ ಸಂಬಂಧವನ್ನು ಏನು ಮಾಡೋದ್ರಿ, ಬೆಳೆಸ್ಕೊಂಡು ಹೋಗೋದು. ಸೊ ಒಬ್ಬ ಎಂಟ್ರಪ್ರನರ್ ಕೂಡ ಏನು ಮಾಡ್ಬೋದು ರೀ, ಸೊ ಸಮಾಜಕ್ಕೆ ಏನು ಮಾಡ್ಬೋದು, ಸಹಾಯವನ್ನು ಮಾಡ್ಬೋದು ಅಥವಾ ಮಾಡುತ್ತಾನೆ ಅಂತ ಏನು ಮಾಡ್ತೈತೆ ಈ ಪಾಯಿಂಟ್ ಹೇಳ್ತೈತೆ. ಓಕೆ, ನೆಕ್ಸ್ಟ್ ಕ್ರಿಯೇಟ್ ಜಾಬ್ಸ್. ಕ್ರಿಯೇಟ್ ಜಾಬ್ಸ್ ಅಂದರೆ ಉದ್ಯೋಗಗಳನ್ನು ಸೃಷ್ಟಿಸುವುದ್ರಿ. ಓಕೆ, ಸೊ ಹೈಯರ್ ಮೋರ್ ವರ್ಕರ್ಸ್ ಆ್ಯಂಡ್ ಬೈ ಫ್ರಮ್ ಲೋಕಲ್ ಆ್ಯಸ್ ಬಿಸ್ನೆಸ್ ಗ್ರೋಸ್ ಅಂತಂದ್ರೆ, ಸೊ ವ್ಯವಹಾರ ಬೆಳೆದಂಗೆಲ್ಲ ಏನು ಮಾಡ್ಬೇಕ್ರಿ, ಹೆಚ್ಚಿನ ಕೆಲಸಗಾರರನ್ನು ಏನು ಮಾಡ್ಬೇಕ್ರಿ, ನೇಮಿಸ್ಕೊಳ್ತಾರೆ ರೀ ಇವರೆಲ್ಲ. ಮತ್ತು ಉತ್ಪನ್ನಗಳನ್ನು ಸ್ಥಳೀಯರಿಂದ ಏನು ಮಾಡ್ತಾರೆ ರೀ, ಖರೀದಿಸಲು ಪ್ರಯತ್ನ ಮಾಡ್ತಾರೆ. ಸೊ ಇದರಿಂದ ಏನಾಗ್ತೈತೆ ರೀ, ಬಿಸ್ನೆಸ್ ಗ್ರೋತ್ ಆಗ್ತೈತೆ. ಓಕೆ, ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಗೊತ್ತ್ರಿ ನಿಮ್ಗೆ, ಸೊ ಗೋಕಾಕ್ ಒಳಗೆ ಒಂದು ಫೇವ್ರೇಟ್ ಸ್ವೀಟ್ ಶಾಪ್ ಐತ್ರಿ, ಸದಾನಂದ್ ಅಂತೇಳಿ. ಓಕೆ, ಸದಾನಂದ್ ಅಂತೇಳಿ. ಸೊ ಮೊದಲಾಗಿ ಈಗ ಒಂದು 15 ವರ್ಷದ ಹಿಂದೆ ಅವ್ರದ್ದು ಮೇ ಬಿ 1 ಅಥವಾ 2 ಸ್ಟಾಲ್ ಇದ್ವು ರೀ. ಬಟ್ ಇನ್ನು ಗೋಕಾಕ್ ನವ ಡೇಸ್ ದೇ ಆರ್ ಹ್ಯಾವಿಂಗ್ 15 ಸ್ಟಾಲ್ಸ್. ಓಕೆ, ಸೊ ಬೆಳಗಾವ ಮತ್ತು ಅತನಿ ರೋಡ್, ಸೊ ಅಲ್ಲೆಲ್ಲ ನಿಮಗೆ ಏನಾಗ್ತೈತೆ ರೀ, ಸಿಗ್ತೈತಿ. ಸೊ ಇದರಿಂದ ಏನಾಗ್ತೈತೆ ರೀ, ಸೊ ಒಂದು ಒಳ್ಳೆ ಎಂಪ್ಲಾಯ್ಮೆಂಟ್ ಕೂಡ ಏನಾಗ್ತೈತೆ ರೀ, ಆ ಕಂಪ್ನಿ ಒಳಗೆ ಏನಾಗ್ತೈತಿ, ಜನ್ರೇಟ್ ಆಗ್ತೈತೆ ಅಂತ ನಾ ಏನು ಮಾಡ್ಬೋದು ರೀ, ಹೇಳ್ಬೋದು. ನೆಕ್ಸ್ಟ್ ಶೇರಿಂಗ್ ಆಫ್ ವೆಲ್ತ್ ಅಂದ್ರೆ ಸಂಪತ್ತಿನ ಹಂಚಿಕೆ ಅಂತ ನಾವು ಅಂತೇವ್ರಿ. ಸೊ ನೋಡ್ರಿ ಇಲ್ಲಿ ಹೇಳ್ತಾನೆ ನಾನು ನಿಮ್ಗೆ, ಬಿಸ್ನೆಸ್ ಸಕ್ಸಸ್ ಇಂಪ್ರೂವ್ಸ್ ಲೈವ್ಸ್ ಫಾರ್ ಎಂಪ್ಲಾಯೀಸ್ ಆ್ಯಂಡ್ ರಿಲೇಟೆಡ್ ಬಿಸ್ನೆಸ್ಸಸ್. ಸೊ ನೋಡ್ರಿ ಹೆಂಗೆ ವ್ಯವಹಾರದೊಳಗೆ ಯಶಸ್ಸು ಜಾಸ್ತಿ ಬರ್ತೈತಲ್ಲ, ಅಥವಾ ಹಣದ ಹೂಡಿಕೆ ಅಥವಾ ಹಣದ ಲಾಭ ಜಾಸ್ತಿ ಹೆಂಗೆ ಬರ್ತೈತಲ್ಲ, ಹಂಗೆ ಏನಾಗ್ತೈತೆ ರೀ, ಸೊ ಅಲ್ಲಿ ಕೆಲಸ ಮಾಡೋರ ಜೀವನ ಏನಾಗ್ತೈತೆ ರೀ, ಇಂಪ್ರೂವ್ ಆಗ್ತೈತಿ. ಸೊ ಉದ್ಯೋಗಿಗಳ ಜೀವನ ಕೂಡ ಏನಾಗ್ತೈತೆ ರೀ, ಇಂಪ್ರೂವ್ ಆಗ್ತೈತಿ. ಮತ್ತು ಸೊ ಸಾವುಕಾರಿಗೆ ರೊಕ್ಕ ಬರತ್ತದ ಅಂತ ತಿಳ್ಕೊರಿ, ಎಕ್ಸಾಕ್ಟ್ಲಿ ವರ್ಕರ್ಗೆ ಏನಾಗ್ತೈತೆ ರೀ, ಅವ ಹೆಚ್ಚಿನ ಸಂಬಳ ಕೊಡ್ತಾನೆ ರೀ, ಅವ್ರನ್ನ ಚೆನ್ನಾಗಿ ಇಟ್ಕೋತಾನಂತ ಇದರ ಅರ್ಥ. ಓಕೆ, ಇನ್ನು ಲಾಸ್ಟ್ ಪಾಯಿಂಟ್ ಬರ್ತೈತೆ ರೀ, ಏನಂತಂದ್ರೆ ಲೋವರ್ ಪ್ರೈಸ್ ಪ್ರಾಡಕ್ಟ್ಸ್ ಅಂದ್ರೆ ಕಾಂಪಿಟೇಷನ್ ರೆಡ್ಯೂಸಸ್ ಕಾಸ್ಟ್ ಲೈಕ್ ಚೀಪರ್ ಮೊಬೈಲ್ ಫೋನ್ಸ್ ಇನ್ ಇಂಡಿಯಾ. ಅಂದ್ರೆ ಸೊ ಲೋವರ್ ಪ್ರೈಸ್ ಪ್ರಾಡಕ್ಟ್ಸ್ ಅಂತಂದ್ರೆ ಏನು ಗೊತ್ತ್ರಿ, ಉತ್ಪನ್ನಗಳ ಕಡಿಮೆ ಬೆಲೆ ರೀ. ಸೊ ನೋಡಿರಿ, ಕಡಿಮೆ ಬೆಲೆ ಇತ್ತಂತ ತಿಳ್ಕೊರಿ, ಜನ ಏನು ಮಾಡ್ತಾರೆ ಗೊತ್ತ್ರಿ, ಜಾಸ್ತಿ ಪರ್ಚೇಸ್ ಮಾಡ್ತಾರೆ. ಓಕೆ, ಇಲ್ಲಿ ನೋಡ್ರಿ ಹೇಳ್ತಾನವ, ಕಾಂಪಿಟೇಷನ್ ಅಥವಾ ಸ್ಪರ್ಧೆ ಏನಾಗ್ತೈತೆ ರೀ, ವಸ್ತುಗಳ ವೆಚ್ಚವನ್ನು ಏನು ಮಾಡ್ತೈತೆ ರೀ, ಕಡಿಮೆ ಮಾಡ್ತೈತಿ. ಸೊ ಕಾಂಪಿಟೇಷನ್ ಇಲ್ಲ ಅಂತ ತಿಳ್ಕೊರಿ. ಸೊ ಇಲ್ಲಿ ನಿಮ್ಗೆ ಎಕ್ಸಾಂಪಲ್ ಕೊಡ್ತೇನೆ, ಐಫೋನ್. ಸೊ ಐಫೋನ್ನ ಕ್ವಾಲಿಟಿಗೆ ಅಥವಾ ಕ್ವಾಂಟಿಟಿಗೆ ಏನಿಲ್ಲ ರೀ, ಕಾಂಪಿಟೇಷನ್ ಇಲ್ಲ. ಸೊ ದೇ ವಿಲ್ ಸೆಲ್ ಅಪ್ ಟು 1 lakh to 1.5 lakh ಪರ್ ಒನ್ ಮೊಬೈಲ್. ಓಕೆ, ಸೊ ಕ್ವಾಲಿಟಿ ಪ್ರಕಾರ ಹೇಳತ್ತೇನೆ ನಾನು ನಿಮ್ಗೆ. ಬಟ್ ನೀವು ಅದನ್ನು ನೀವು ವಿತೌಟ್ ಕ್ವಾಲಿಟಿ ನೀವು ಬೇಕಂದ್ರೆ ನಿಮ್ಗೆ ಒಂದು 5,000ವರೆಗೂ ಏನಾಗ್ತೈತೆ ರೀ, ನಿಮ್ಗೊಂದು ಆ್ಯಂಡ್ರಾಯ್ಡ್ ಮೊಬೈಲ್ ಏನಾಗ್ತೈತೆ ರೀ, ಮಾರ್ಕೆಟ್ ಒಳಗಡೆ ಸಿಗ್ತೈತೆ. ಸೊ ಬೆಸ್ಟ್ ಎಕ್ಸಾಂಪಲ್ ಫೋನ್ಸ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ್ರಿ. ಲಿಸ್ಟ್ ದ ವೇರಿಯಸ್ ಡ್ಯೂಟೀಸ್ ಆಫ್ ಆ್ಯನ್ ಎಂಟ್ರಪ್ರನರ್ ಅಂತ ಕೊಟ್ಟ ನಾವು. ಅಂದರೆ ಸೊ ಒಬ್ಬ ಉತ್ತಮ ಉದ್ಯಮಿಯ ವಿವಿಧ ಕರ್ತವ್ಯಗಳನ್ನು ಅಥವಾ ಅವನ ಕೆಲಸಗಳನ್ನ ಪಟ್ಟಿ ಮಾಡ್ರಿ ಅಂತ ಏನು ಮಾಡ್ಯಾನ್ರಿ ಹೇಳೋಣ. ಸೊ ನಾ ಇಲ್ಲಿ ನಿಮ್ಗೆ ಸಿಂಪಲಾಗಿ ಹೇಳ್ಬಿಟ್ಟೇನ್ರಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್, ಫುಲ್ಫಿಲ್ ಕಸ್ಟಮರ್ ನೀಡ್ಸ್ ಅಂದ್ರೆ ಗ್ರಾಹಕರ ಅಗತ್ಯಗಳನ್ನು ಏನು ಮಾಡ್ತಾನ್ರವ, ಪೂರೈಸುತ್ತಾನೆ. ಎರಡನೇದು, ಯೂಸ್ ಲೋಕಲ್ ಮಟೀರಿಯಲ್ಸ್ ಅಂದ್ರೆ ಸೊ ಸ್ಥಳೀಯ ವಸ್ತುಗಳನ್ನು ಏನು ಮಾಡ್ತಾನೆ ರೀ, ತನ್ನ ಕಾರ್ಖಾನೆಯಲ್ಲಿ ಅಥವಾ ತನ್ನ ವರ್ಕ್ಶಾಪ್ನಲ್ಲಿ ಬಳಸ್ತಾನೆ. ಮೂರನೇದು, ಹೆಲ್ಪ್ ಸೊಸೈಟಿ ಅಂದರೆ ಸಮಾಜಕ್ಕೆ ಏನು ಮಾಡ್ತಾನೆ ರೀ, ಸಹಾಯ ಮಾಡ್ತಾನೆ. ನಾಲ್ಕನೇದು, ಕ್ರಿಯೇಟ್ ಜಾಬ್ಸ್ ಅಂದರೆ ಓಕೆ ಉದ್ಯೋಗಗಳನ್ನು ಏನು ಮಾಡ್ತಾನೆ ರೀ, ಸೃಷ್ಟಿ ಮಾಡ್ತಾನೆ. ಐದನೇದು, ಶೇರಿಂಗ್ ಆಫ್ ವೆಲ್ತ್ ಅಂತಂದ್ರೆ ಸಂಪತ್ತನ್ನು ಹಂಚ್ಕೋತಾನೆ. ತನಗೆ ಲಾಭ ಆತಂದ್ರೆ ತನ್ನ ಕಸ್ಟಮರ್ಗೆ ಅಥವಾ ತನ್ನ ಎಂಪ್ಲಾಯಿಗಳಿಗೂ ಕೂಡ ಏನು ಮಾಡ್ತಾನೆ ರೀ, ಪರ್ಸಂಟೇಜ್ ಅಮೌಂಟನ್ನು ಏನು ಮಾಡ್ತಾನೆ, ಶೇರ್ ಮಾಡ್ತಾನೆ. ಓಕೆ, ಲೋವರ್ ಪ್ರೈಸ್ ಆಫ್ ಪ್ರಾಡಕ್ಟ್ಸ್ ಅಂತಂದ್ರೆ ಸೊ ಉತ್ಪನ್ನಗಳ ಬೆಲೆಯನ್ನು ಕೂಡ ಏನು ಮಾಡ್ತಾನೆ ರೀ, ಕಡಿಮೆ ಮಾಡ್ತಾನೆ. ಓಕೆ, ಡಿಪೆಂಡ್ಸ್ ಅಪಾನ್ ಮಾರ್ಕೆಟ್ ಡಿಮ್ಯಾಂಡ್. ಓಕೆ, ಈ ಥರ. ನೆಕ್ಸ್ಟ್ ಬರ್ತೈತೆ ರೀ ಸೆಷನ್
2 ಕ್ವಾಲಿಟೀಸ್ ಆ್ಯಂಡ್ ಫಂಕ್ಷನ್ ಆಫ್ ಆ್ಯನ್ ಅಂಟರ್ಪ್ರನರ್ ಅಂತ ಕೊಡೋಣ ನಾವು. ಓಕೆ, ಅಂದ್ರೆ ಒಬ್ಬ ಉತ್ತಮ ಉದ್ಯಮಿಯ ಗುಣಲಕ್ಷಣಗಳು ಮತ್ತು ಕಾರ್ಯಗಳು ಅಂತ ಇದರ ಅರ್ಥ. ಸೊ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಫಸ್ಟ್ ತಿಳ್ಕೊಂಡ್ರೆ ನಾವು ಲಿಸ್ಟ್ ದ ಕ್ವಾಲಿಟೀಸ್ ಆಫ್ ಎ ಗುಡ್ ಎಂಟರ್ಪ್ರನರ್ ಅಂತ ಕೊಟ್ಟೋಣ ನಾವು. ಅಂದ್ರೆ ಒಬ್ಬ ಉತ್ತಮ ಉದ್ಯಮಿಯ ಗುಣಲಕ್ಷಣಗಳನ್ನ ಪಟ್ಟಿ ಮಾಡ್ರಿ ಅಂತ ಕೊಟ್ಟ ನಾವು. ಸೊ ಫಸ್ಟ್ ನೋಡೋಣ್ರಿ ನಾವು ಕಾನ್ಫಿಡೆಂಟ್. ಸೊ ಕಾನ್ಫಿಡೆಂಟ್ ಅಂದ್ರೆ ಏನು ಗೊತ್ತ್ರಿ? ಬಿಲೀವ್ ಇನ್ ದೆಮ್ಸೆಲ್ವ್ಸ್ ಆ್ಯಂಡ್ ದೇರ್ ಎಬಿಲಿಟೀಸ್. ಅಂದ್ರೆ ಒಬ್ಬ ಉದ್ಯಮಿ ತನ್ನ ಮೇಲೆ ಮತ್ತು ತನ್ನ ಸಾಮರ್ಥ್ಯಗಳ ಮೇಲೆ ಏನು ಮಾಡ್ತಾನೆ, ನಂಬಿಕೆ ಇಟ್ಕೊಂಡಿರ್ತಾನೆ. ಅವ್ನಿಗೆ ಗೊತ್ತಿರ್ತೈತೆ ರೀ ಯಾವ್ದು ವರ್ಕೌಟ್ ಆಗ್ತೈತಿ, ಯಾವುದು ವರ್ಕೌಟ್ ಆಗೋದಿಲ್ಲ, ಯಾವುದು ಸಕ್ಸಸ್ ಆಗ್ತೈತಿ ಮತ್ತು ಯಾವ್ದು ಸಕ್ಸಸ್ ಆಗೋದಿಲ್ಲ ಅನ್ನೋದು ಏನಾಗ್ತಿರ್ತೈತೆ ಅವ್ನಿಗೆ ಗೊತ್ತಿರ್ತೈತಿ. ಓಕೆ, ಸೊ ಹಿ ಈಸ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಹಿಸ್ ಜಾಬ್. ಸೆಕೆಂಡ್, ಇನೋವೇಟಿವ್. ಕೀಪ್ ಟ್ರೈಯಿಂಗ್ ನ್ಯೂ ಐಡಿಯಾಸ್ ಇನ್ ಬಿಸ್ನೆಸ್. ಸೊ ನವೀನ ಅಥವಾ ನಾವೀನ್ಯತೆ ಅಂತ ಕರಿತೀವ್ರಿ ನಾವು ಇನೋವೇಟಿವ್ ಅಂತಂದ್ರೆ. ಸೊ ಮಾಡುವ ವ್ಯವಹಾರದಲ್ಲಿ ಹೊಸ ಐಡಿಯಾಗಳನ್ನು ಅಥವಾ ಆಲೋಚನೆಗಳನ್ನು ಪ್ರಯತ್ನ ಮಾಡೋದ್ರಿ. ಓಕೆ, ಈ ಥರ. ಸೊ ನೀವು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಿಮ್ಗೆ ದೋಸೆ ಎಲ್ಲ ಹೋಟೆಲ್ನಾಗೂ ಸಿಗ್ತೈತೆ ರೀ, ಬಟ್ ನಿಮ್ಗೆ ಪಿಜ್ಜಾ ಎಲ್ಲ ಹೋಟೆಲ್ನಾಗ ಏನಾಗೋದಿಲ್ಲ ರೀ, ಸಿಗೋದಿಲ್ಲ. ಸೊ ಇಫ್ ಯು ವಾಂಟ್ ಪಿಜ್ಜಾ ಯು ಹ್ಯಾವ್ ಟು ಗೋ ಫಾರ್ ದ ಪಿಜ್ಜಾ ಹಟ್ ಅಥವಾ ನೀವು ಮ್ಯಾಕ್ಡೊನಾಲ್ಡ್ಸ್ಗೆ ಏನು ಮಾಡ್ಬೇಕು ರೀ, ಹೋಗ್ಬೇಕಾ. ಓಕೆ, ಈ ಥರ. ನೆಕ್ಸ್ಟ್ ನೋಡ್ರಿ, ಪೇಷಂಟ್. ಸ್ಟೇ ಕಾಮ್ ಡ್ಯೂರಿಂಗ್ ಚಾಲೆಂಜಸ್. ಅಂದ್ರೆ ತಾಳ್ಮೆಯಿಂದ ಇರೋದ್ರಿ ಅಥವಾ ಶಾಂತವಾಗಿರೋದು. ಓಕೆ, ಪ್ರಾಬ್ಲಮ್ಸ್ಗಳಾದಾಗ ಏನು ಮಾಡ್ಬೇಕ್ರಿ, ಸ್ವಲ್ಪ ಶಾಂತ ಆಗಬೇಕಾ. ಸೊ ಡೇ ವಿಲ್ ಚೇಂಜ್. ಓಕೆ, ನೆಕ್ಸ್ಟ್ ಕ್ರಿಯೇಟಿವ್. ಅಂದರೆ ಸೃಜನಶೀಲರಾಗಿರೋದ್ರಿ. ಓಕೆ, ಥಿಂಕ್ ಡಿಫ್ರೆಂಟ್ಲಿ ಅಬೌಟ್ ಬಿಸ್ನೆಸ್ ಐಡಿಯಾಸ್. ಅಂದರೆ ಸೊ ವ್ಯವಹಾರಗಳಲ್ಲಿ ಕಲ್ಪನೆಗಳನ್ನು ಮಾಡ್ಕೊಳ್ಳೋದು ಮತ್ತು ವಿಭಿನ್ನವಾಗಿ ವಿಚಾರ ಮಾಡುವಂಥದ್ದು. ಡಿಫ್ರೆಂಟಾಗಿ ಏನು ಮಾಡ್ಬೇಕ್ರಿ, ಥಿಂಕ್ ಮಾಡ್ಬೇಕಂತ ಹೇಳ್ತಾನೆ ರೀ. ನೆಕ್ಸ್ಟ್ ಬರ್ತೈತೆ ರೀ ರೆಸ್ಪಾನ್ಸಿಬಲ್. ರೆಸ್ಪಾನ್ಸಿಬಲ್ ಅಂತಂದ್ರೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದ್ರಿ. ಓಕೆ, ಸೊ ಟೇಕ್ ಓನರ್ಶಿಪ್ ಆಫ್ ದೇರ್ ಆ್ಯಕ್ಷನ್ಸ್. ತಮ್ಮ ಕ್ರಿಯೆಗಳ ಮೇಲೆ ಅವ್ರು ಏನು ಮಾಡ್ಬೇಕ್ರಿ, ಜವಾಬ್ದಾರಿಯನ್ನು ಏನು ಮಾಡ್ಬೇಕ್ರಿ, ಹೊಂದಿರಬೇಕು. ಸೊ ಇಲ್ಲೊಂದು ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ಡಿಫ್ರೆಂಟಾಗಿ ಥಿಂಕ್ ಮಾಡೋದ್ರ ಬಗ್ಗೆ. ಸೊ ಇದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ರೀ. ಓಕೆ, ಸೊ ನಾನು ಮೊನ್ನೆ ರೀಸೆಂಟಾಗಿ ಒಂದು ಇನ್ಸ್ಟಾಗ್ರಾಮ್ದೊಳಗೆ ಒಂದು ವೀಡಿಯೋ ನೋಡಿದ್ದಾರೆ. ಒಬ್ಬ ಹುಡುಗ ಏನು ಮಾಡತ್ತಿದ್ರಿ, ಒಂದು ಸ್ಟ್ರೀಟ್ ಒಳಗೆ ಟಿ ಶರ್ಟ್ ಮೇಲೆ ನೇಮನ್ನು ಪ್ರಿಂಟ್ ಮಾಡಿ ಕೊಡತ್ತಿದ್ದ. ಓಕೆ, ನಿಮ್ಗೆ ಗೊತ್ತ್ರಿ ಆ ಪ್ರಿಂಟೆಡ್ ಟಿ ಶರ್ಟ್ ಮಾರ್ಕೆಟ್ ಒಳಗೆ ಎಲ್ಲ ಕಡೆ ಸಿಗ್ತೈತ್ರಿ. ನಿಮಗೆ ಎಲ್ಲಿ ಬೇಕಾದ್ರೆ ನಿಮ್ಗೆ ಪ್ರಿಂಟೆಡ್ ಬರ್ತೈತ್ರಿ. ಬಟ್ ಅವ ಏನು ಮಾಡತ್ತಿದ್ದ ಅವ್ರ ಹುಡುಗ, ನಿಮ್ಮ ಮುಂದನ ನಿಮಗೆ ಯಾವುದು ಹೆಸರು ಬೇಕೋ ಅದನ್ನು ಪ್ರಿಂಟ್ ಮಾಡಿ ಕೊಡಾಕತ್ತಿದ್ದ. ಸೊ ಎಕ್ಸಾಕ್ಟ್ಲಿ ಅವ್ರಿಗೆ ಇಷ್ಟ ಅವರ ಫ್ರೆಂಡ್ ನೇಮ್ ಅಥವಾ ಅವ್ರ ಗರ್ಲ್ ಫ್ರೆಂಡ್ ನೇಮ್, ಅವ್ರ ಬಾಯ್ ಫ್ರೆಂಡ್ ನೇಮ್, ಈ ಥರ ಎಲ್ಲ ಏನು ಮಾಡತ್ತಿದ್ರಿ, ತಮ್ಮ ನೇಮ್ಸ್ಗಳನ್ನು ಪ್ರಿಂಟ್ ಮಾಡ್ಕೊಂಡು ಅವ್ರು ತೊಗೊಳತ್ತಿದ್ರು. ಎಷ್ಟೋ ಜನ ಅದನ್ನು ನೋಡಿ ಟೈಮ್ ಪಾಸ್ ಕೂಡ ಏನು ಮಾಡತ್ತಿದ್ರು. ಸೊ ದಟ್ ಈಸ್ ದ ಬೆಸ್ಟ್. ಹೀ ಈಸ್ ಥಿಂಕಿಂಗ್ ಡಿಫ್ರೆಂಟ್ ಅಂತ ನನಗೆ ಅನ್ನಿಸ್ತದೆ. ಓಕೆ, ನೆಕ್ಸ್ಟ್ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಡಿಸಿಸಿವ್. ಡಿಸಿಸಿವ್ ಅಂದರೆ ಏನು ಗೊತ್ತ್ರಿ, ನಿರ್ಣಾಯಕರಾಗಿರೋದ್ರಿ. ಮೇಕ್ ಥಾಟ್ಫುಲ್ ಡಿಸಿಷನ್ಸ್. ಅಂದರೆ ಸೊ ಚಿಂತನಶೀಲ ನಿರ್ಧಾರಗಳನ್ನು ಏನು ಮಾಡೋದ್ರಿ, ತೆಗೆದುಕೊಳ್ಳೋದು. ಓಕೆ, ಸೊ ಇದು ನಮ್ಗೆ ವರ್ಕೌಟ್ ಆಗ್ತೈತೋ ಆಗೋದಿಲ್ಲೋ, ಇಟ್ ವಿಲ್ ಹೆಲ್ಪ್ಫುಲ್ ಆರ್ ನಾಟ್ ಹೆಲ್ಪ್ಫುಲ್ ಅನ್ನೋದ್ರ ಬಗ್ಗೆ ಏನು ಮಾಡ್ಬೇಕ್ರಿ, ಡಿಸೈಡ್ ಮಾಡುವಂಥದ್ದು. ನೆಕ್ಸ್ಟ್ ಬರ್ತೈತೆ ರೀ. ಓಕೆ, ಹಾರ್ಡ್ ವರ್ಕಿಂಗ್. ಹಾರ್ಡ್ ವರ್ಕಿಂಗ್ ಅಂದರೆ ಏನು ಗೊತ್ತ್ರಿ, ಕಷ್ಟ ರೀ ಅಥವಾ ಕಠಿಣ ಪರಿಶ್ರಮ ಅಂತ ಕೂಡ ನಾವು ಏನು ಮಾಡ್ತೇವೆ ರೀ, ಕರಿಬೇಕಾ. ಪುಟ್ ಇನ್ ಕನ್ಸಿಸ್ಟೆಂಟ್ ಎಫರ್ಟ್. ಅಂದ್ರೆ ಕಷ್ಟಪಟ್ಟು ಏನು ಮಾಡ್ಬೇಕ್ರಿ, ದುಡಿತಾರವ್ರೆ. ಓಕೆ, ದುಡಿಲೇಬೇಕು ಅಂದಾಗ ಏನಾಗ್ತೈತೆ ರೀ, ಬಿಸ್ನೆಸ್ಸ ಸರಿಯಾಗಿ ರನ್ ಆಗ್ತೈತಿ. ನೆಕ್ಸ್ಟ್ ಬರ್ತೈತೆ ರೀ ಪರ್ಸಿಸ್ಟೆಂಟ್ ಅಂತಂದ್ರೆ ನಿರಂತರವಾಗಿರೋದ್ರಿ. ನೆವರ್ ಗಿವ್ ಅಪ್ ಡಿಸ್ಪೈಟ್ ಡಿಫಿಕಲ್ಟೀಸ್ ಅಂತ. ಅಂದ್ರೆ ಸೊ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಏನಾಗೋದಿಲ್ಲ ಅವ್ರು ಅದನ್ನು ಬಿಟ್ಟು ಕೊಡಬಾರ್ದು ಮತ್ತು ಅವರು ಸೋಲನ್ನು ಒಪ್ಕೋಬಾರ್ದು ಅಂತ. ಇವೆಲ್ಲ ಗುಣಲಕ್ಷಣಗಳು ಇತ್ತಂತಂದ್ರೆ ಒಬ್ಬ ಒಳ್ಳೆ ಉದ್ಯಮಿ ಆ ವ್ಯಕ್ತಿ ಏನಾಗ್ತಾನೆ ರೀ, ಆಗ್ತಾನೆ. ಓಕೆ, ವಿಲ್ ಗೋ ಲಿಸ್ಟ್ ದ ಫಂಕ್ಷನ್ಸ್ ಆಫ್ ಆನ್ ಗುಡ್ ಎಂಟರ್ಪ್ರನರ್ ಅಥವಾ ಅಂಟರ್ಪ್ರನರ್ ಅಂತ ಕೊಟ್ಟಾನ್ರಿ ಅವ. ಓಕೆ, ಮೇಕಿಂಗ್ ಡಿಸಿಷನ್ಸ್. ಅಂದ್ರೆ ಉತ್ತಮ ಉದ್ಯಮಿಯ ಕಾರ್ಯಗಳನ್ನು ಪಟ್ಟಿ ಮಾಡ್ರಿ ಅಂತ ಹೇಳ್ಯಾನ್ರಿ. ಸೊ ಫಸ್ಟ್ ಬರ್ತೈತ್ರಿ ಅದರೊಳಗೆ ಮೇಕಿಂಗ್ ಡಿಸಿಷನ್ಸ್ ಅಂತ. ಅಂದ್ರೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿ. ಓಕೆ, ಡಿಸೈಡ್ಸ್ ಡೈಲಿ ವಾಟ್ ಟು ಪ್ರೊಡ್ಯೂಸ್, ಸೆಲ್, ಹೌ ಮಚ್ ಆ್ಯಂಡ್ ವೇರ್ ಟು ಸೆಲ್. ಅಂದ್ರೆ ಸೊ ಪ್ರತಿದಿನ ಎಷ್ಟು ಉತ್ಪಾದನೆ ಮಾಡ್ಬೇಕ್ರಿ, ಎಷ್ಟು ಪ್ರೊಡಕ್ಷನ್ ಮಾಡ್ಬೇಕಾ, ಎಷ್ಟು ಸೇಲ್ ಮಾಡ್ಬೇಕ್ರಿ, ಅಂದರೆ ಎಷ್ಟು ಮಾರಾಟ ಮಾಡ್ಬೇಕು ಮತ್ತು ಎಲ್ಲಿ ಮಾರಾಟ ಮಾಡ್ಬೇಕು ಅನ್ನೋದನ್ನ ಏನು ಮಾಡ್ತಾನೆ ರೀ, ಡಿಸೈಡ್ ಮಾಡ್ತಾನೆ. ಓಕೆ, ಸೊ ನೋಡಿರಿ ಒಬ್ಬ ಹೋಟೆಲ್ ಬಿಸ್ನೆಸ್ ಅಥವಾ ಒಬ್ಬ ಹೋಟೆಲ್ ಇಡಬೇಕನ್ನೋಂಥ ವ್ಯಕ್ತಿ ಏನು ಮಾಡ್ತಾನೆ ಗೊತ್ತ್ರಿ. ಸೊ ಎಷ್ಟು ಪ್ರಾಡಕ್ಟ್ ನನ್ನ ಕಡೆ ಸೇಲ್ ಆಗ್ತೈತಿ, ಸೊ ಎದ್ರೊಳಗೆ ನಾ ಬೆಸ್ಟ್ ಅದೇನಿ, ಸೊ ಇಲ್ಲಿ ಎಷ್ಟು ಜನ ಅಡ್ಡಾಡ್ತಾರೆ, ಸೊ ಎಲ್ಲಿ ನಾ ಹೋಟೆಲ್ ಇಡಬೇಕು, ಇದ್ರ ಬಗ್ಗೆ ಏನು ಮಾಡ್ಬೇಕು ರೀ ಅವ ಒಂದು ಒಳ್ಳೆ ಡಿಸಿಷನನ್ನು ತೊಗೋಬೇಕು. ಅಂದಾಗಲೇ ಮಾತ್ರ ಹೋಟೆಲ್ ಏನಾಗ್ತೈತೆ ರೀ, ಸಕ್ಸೀಡ್ ಆಗ್ತೈತಿ. ಸೊ ಜನರು ಓಡಾಡದೇ ಇರೋ ಸ್ಥಳದಲ್ಲಿ ಅವೇನಾದರೂ ಹೋಟೆಲ್ ಇಟ್ಟ ಅಂತಂದ್ರೆ ಅದೇನಾಗೋದಿಲ್ಲ ರೀ, ವರ್ಕೌಟ
ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಮ್ಯಾನೇಜಿಂಗ್ ದ ಬಿಸ್ನೆಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ರೀ. ವ್ಯವಹಾರವನ್ನು ನಿರ್ವಹಣೆ ಮಾಡೋದ್ರಿ. ಓಕೆ, ಹಂಗೆ ಹೋಟೆಲ್ ಇಡೋದು ಅಷ್ಟೇ ಅಲ್ರಿ, ಆ ಹೋಟೆಲ್ ಬಿಸ್ನೆಸ್ಸನ್ನು ಚೆನ್ನಾಗಿ ನೋಡ್ಕೋಬೇಕು ರೀ. ಕಸ್ಟಮರ್ಸ್, ವರ್ಕರ್ಸ್ ಆ್ಯಂಡ್ ಮತ್ತು ಏನು ರೀ ನೀವು, ನಿಮ್ಮದು ಬಾಂಡಿಂಗ್, 3 ಜನರ ಬಾಂಡಿಂಗ್ ಏನಾಗಿರ್ಬೇಕು ರೀ, ತುಂಬ ಚೆನ್ನಾಗಿರ್ಬೇಕು. ಓಕೆ, ಇಲ್ಲಿ ಹೇಳ್ತಾನೆ ಪ್ಲ್ಯಾನ್ಸ್ ಫ್ಯೂಚರ್, ಅರೇಂಜಸ್ ರಾ ಮಟೀರಿಯಲ್ಸ್, ಹೈರ್ ವರ್ಕರ್ಸ್, ಅಸೈನ್ಸ್ ಟಾಸ್ಕ್ಸ್, ಮಾನಿಟರ್ಸ್ ಪ್ರೋಗ್ರೆಸ್ ಅಂತ. ಅಂದ್ರೆ ಸೊ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದ್ರಿ. ರಾ ಮಟೀರಿಯಲ್ಗಳನ್ನು ಸರಿಯಾಗಿ ತರಿಸಿಟ್ಕೊಳ್ಳೋದು. ಹೋಟೆಲ್ ಮಾಡತ್ತೀರಪ್ಪ ಅಂತಂದ್ರೆ ಸರಿಯಾಗಿ ರೇಷನ್ ಗೀಷನ್ ಎಲ್ಲ ಟೈಮ್ ಟು ಟೈಮ್ ಬಂದು ಬೀಳ್ಬೇಕು ರೀ. ಸೊ ಯಾವ ಕೆಲಸಕ್ಕೆ ಯಾವ ಕೆಲಸಗಾರನ ನೇಮಕ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು ರೀ. ಸೊ ಕೆಲಸ ಹಂಚಿಕೆ ಮಾಡೋದು ಗೊತ್ತಿರ್ಬೇಕು, ಮತ್ತು ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡ್ಬೇಕು ರೀ. ಸೊ ಯಾವ ಡಿಪಾರ್ಟ್ಮೆಂಟ್ ಚೆನ್ನಾಗಿ ವರ್ಕ್ ಆಗತೈತಿ, ಯಾವ ಡಿಪಾರ್ಟ್ಮೆಂಟ್ ಒಳಗೆ ನಮ್ಗೆ ಸಕ್ಸಸ್ಸಿಗೆ ಆಗತೈತಿ, ಮತ್ತು ಯಾವ ಡಿಪಾರ್ಟ್ಮೆಂಟ್ ಒಳಗೆ ನಮ್ಗೆ ಲಾಸ್ ಆಗ್ತೈತೆ ಅನ್ನೋದನ್ನು ನಾವೇನು ಮಾಡ್ಬೇಕು ರೀ, ಮೇಲ್ವಿಚಾರಣೆ ಮಾಡ್ಬೇಕಂತ ಏನು ಮಾಡ್ತೈತೆ ರೀ, ಈ ಪಾಯಿಂಟ ನಿಮ್ಗೆ ಹೇಳ್ತೈತೆ. 3 ಡಿವೈಡ್ ಇನ್ಕಮ್. ಡಿವೈಡ್ ಇನ್ಕಮ್ ಅಂದ್ರೆ ಆದಾಯವನ್ನು ವಿಭಜನೆ ಮಾಡೋದ್ರಿ. ಹೆಂಗ್ರಿಪ್ಪ? ಡಿಸ್ಟ್ರಿಬ್ಯೂಟ್ಸ್ ಬಿಸ್ನೆಸ್ ಮನಿ ಫಾರ್ ಮಟೀರಿಯಲ್ಸ್, ರೆಂಟ್, ಸ್ಯಾಲ್ರೀಸ್ ಆ್ಯಂಡ್ ಎಕ್ಸ್ಪೆನ್ಸಸ್. ಅಂದ್ರೆ ಸೊ ನೋಡ್ರಿ, ಈಗ ನಾವು ಬಿಸ್ನೆಸ್ ಮಾಡತ್ತೇವೆ ಅಂತಂದ್ರೆ ನಮ್ಗೆ ರಾ ಮಟೀರಿಯಲ್ಸ್ ಪರ್ಚೇಸ್ ಮಾಡೋಕ್ಕೆ ಒಂದು ಸ್ವಲ್ಪ ಅಮೌಂಟ್ ಬೇಕು ರೀ, ಬಾಡಿಗೆ ಕೊಡಲಿಕ್ಕೆ ಸ್ವಲ್ಪ ಅಮೌಂಟ್ ಬೇಕಾ, ಕೆಲಸಗಾರರಿಗೆ ಸಂಬಳ ಕೊಡ್ಲಿಕ್ಕೆ ಒಂದು ಸ್ವಲ್ಪ ಅಮೌಂಟ್ ಬೇಕು, ಮತ್ತು ಇತರೆ ವೆಚ್ಚಗಳಿಗಾಗಿ ನಾವೇನು ಮಾಡ್ಬೇಕು ರೀ, ಹಣವನ್ನು ವಿಭಜನೆ ಮಾಡಿಟ್ಕೊಳ್ಳೋದು ನಮ್ದು ಕರ್ತವ್ಯ. ಸೊ ಈಗ ಸ್ಯಾಲ್ರಿ ಆದ್ಬಿಟ್ಲೆ ಜನ ಏನು ಮಾಡ್ತಾರೆ ಗೊತ್ತ್ರಿ, ರೆಂಟ್, ಕರೆಂಟ್ ಬಿಲ್, ಸ್ಟೇಷ್ನರಿ, ರಾ ಮಟೀರಿಯಲ್, ಓಕೆ, ಸೊ ಮತ್ತು ಬಸ್ ಪಾಸ್, ಓಕೆ, EMI ಈ ಥರ ಎಲ್ಲ ಪೇ ಮಾಡ್ತಾರಲ್ಲ ರೀ, ಆ ಥರ ಏನು ಮಾಡ್ಬೇಕು ರೀ, ನಾವು ಅಮೌಂಟನ್ನು ಏನು ಮಾಡ್ಬೇಕು, ವಿಭಜನೆ ಮಾಡಿ ಇಟ್ಕೋಬೇಕಂತ ಹೇಳ್ತಾನೆ ರೀ. ಓಕೆ, ನೆಕ್ಸ್ಟ್ ಟೇಕಿಂಗ್ ರಿಸ್ಕ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅಪಾಯವನ್ನು ತೆಗೆದುಕೊಳ್ಳೋದ್ರಿ ಅಥವಾ ರಿಸ್ಕ್ ತೆಗೆದುಕೊಳ್ಬೇಕು ರೀ. ಯಾಕಂದರೆ ವಿತೌಟ್ ರಿಸ್ಕ್ ದೇರ್ ಈಸ್ ನೋ ರಿಚ್ ಅಂತ. ಓಕೆ, ಅಕ್ಸೆಪ್ಟ್ಸ್ ರಿಸ್ಕ್ ಲೈಕ್ ಫೈರ್ಸ್, ಲಾಸ್ ಐಟಮ್ಸ್ ಆ್ಯಂಡ್ ಥೆಫ್ಟ್. ಅಂದ್ರೆ ಸೊ ಒಮ್ಮೆ ಏನಾಗ್ತೈತೆ ರೀ, ಬಿಸ್ನೆಸ್ ಚೆನ್ನಾಗಿ ನಡೀತಿರ್ತೈತೆ ರೀ, ಸೊ ಸಡನ್ಲಿ ಬೆಂಕಿ ಅವಘಡ ಆಗ್ತೈತಿ, ಅಥವಾ ವಸ್ತುಗಳು ಏನಾಗ್ತಾವೆ ರೀ, ಕಳೆದು ಹೋಗ್ತಾವೆ, ಅಥವಾ ಕಳ್ಳತನ ಆಗ್ತೈತೆ ರೀ. ಅಂಥ ಅಪಾಯಗಳನ್ನು ಏನು ಮಾಡ್ಬೇಕು ರೀ, ಸ್ವೀಕಾರ ಮಾಡ್ಬೇಕು ಮತ್ತು ಮುಂದೆ ಹೋಗ್ಬೇಕು. ಸೊ ಕಳ್ಳತನ ಆಗೈತೆ ಅಂದ್ಬಿಟ್ಲೆ ನೀವು ಹೋಟೆಲ್ ಬಂದ್ ಮಾಡ್ತೀರಿ ಇಲ್ರಿ. ನೆಕ್ಸ್ಟ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಮೊದಲೇ ಕಳ್ಳತನ ಆಗೈತೆ ಅನ್ನೋದು ನೀವು ಒಪ್ಕೋತೀರಿ. ಎರಡನೇದು ಏನು ಮಾಡ್ಬೇಕಂದ್ರೆ, ಮುಂದೆ ಕಳ್ಳತನ ಆಗಬಾರ್ದಂದ್ರೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವೇನು ಮಾಡ್ಬೇಕು ರೀ, ವಿಚಾರ ಮಾಡ್ಬೇಕು. ಈ ಥರ ಲಾಸ್ಟ್ ಪಾಯಿಂಟ್ ಬರ್ತೈತೆ ರೀ. ಓಕೆ, ಕ್ರಿಯೇಟ್ ನ್ಯೂ ಮೆಥಡ್, ಐಡಿಯಾ ಆ್ಯಂಡ್ ಪ್ರಾಡಕ್ಟ್. ಓಕೆ, ಟ್ರೈಸ್ ನ್ಯೂ ಥಿಂಗ್ಸ್ ಟು ಡೂ, ಇನ್ಕ್ರೀಸ್ ಇಂಪಾರ್ಟೆನ್ಸ್ ಆ್ಯಂಡ್ ಇನ್ಕಮ್. ಅಂದ್ರೆ ಸೊ ಹೊಸ ಹೊಸ ವಸ್ತುಗಳನ್ನು ಏನು ಮಾಡ್ಬೇಕು ರೀ, ತಯಾರು ಮಾಡಲು ಏನು ಮಾಡ್ಬೇಕು ರೀ, ನೀವು ಪ್ರಯತ್ನ ಪಡಬೇಕು, ಮತ್ತು ಅದರ ಇಂಪಾರ್ಟೆನ್ಸನ್ನು ಏನು ಮಾಡ್ಬೇಕು, ನೀವು ಇನ್ಕ್ರೀಸ್ ಮಾಡ್ಬೇಕು, ಮತ್ತು ಅದರಿಂದ ನೀವೇನು ಮಾಡ್ಬೇಕು ರೀ, ಇನ್ಕಮನ್ನು ಕೂಡ ಏನು ಮಾಡ್ಬೇಕು ರೀ, ಪಡೆದುಕೊಳ್ಬೇಕಂತ ಏನು ಮಾಡ್ತೈತೆ ರೀ, ಇವೆಲ್ಲ ಪಾಯಿಂಟ್ಸ್ ನಿಮಗೆ ಹೇಳ್ತಾವೆ. ಓಕೆ, ನೆಕ್ಸ್ಟ್ ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೋಡೋಣ್ರೆ ನಾವಿಲ್ಲಿ ಒಂದು ಸ್ವಲ್ಪ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಲು. ಓಕೆ, ಈ ಸೆಷನ್ ಅರ್ಥ ಮಾಡ್ಕೊಳಕ್ಕೆ ಫಸ್ಟ್ ಹೇಳ್ತಾನೆ ರೀ, ಫಸ್ಟ್ ಕ್ವಶನ್ ಹೇಳ್ತೈತೆ ರೀ, ರವೀಸ್ ಕಸ್ಟಮರ್ ಕಮ್ಸ್ ಟು ಹಿಸ್ ಸ್ಟೋರ್ and starts shouting at him. Okay, he does not get angry, he listens to what his customer is saying, he is dash ಅಂತ ಕೊಟ್ಟಾನ. ಅಂದರೆ ಸೊ ಮೊದಲಿಗೆ ಈ ಒಂದು ವಾಕ್ಯದ ಅರ್ಥ ತಿಳ್ಕೊರಿ. ಸೊ ರವಿಯು ಗ್ರಾಹಕ ತನ್ನ ಅಂಗಡಿಗೆ ಬಂದು ಅವನ ಮೇಲೆ ಏನು ಮಾಡ್ತಾನೆ ರೀ, ಶೌಟಿಂಗ್ ಮಾಡೋಕ್ಕೆ ಚಾಲು ಮಾಡ್ತಾನೆ ರೀ, ಅಂದ್ರೆ ಕೂಗಾಡ್ತಾನೆ ರೀ ಅಥವಾ ಚೀರಾಡ್ತಾನೆ ಅಂತ ತಿಳ್ಕೊರಿ ನೀವು. ಆಗ ರವಿ ಏನು ಮಾಡ್ತಾನೆ ರೀ, ಸಿಟ್ಟಾಗೋದಿಲ್ಲ ರೀ, ಅವ ಏನು ಮಾಡ್ತಾನೆ ರೀ, ತನ್ನ ಗ್ರಾಹಕ ಏನು ಹೇಳಕತ್ತಾನಂತ ಏನು ಮಾಡ್ತಾನೆ ರೀ, ಅವ ಸರಿಯಾಗಿ ಕೇಳಿಸ್ಕೊತಾನ. ಹಾಗಿದ್ರೆ ರವಿ ಏನು ಅಥವಾ ಡ್ಯಾಶ್ ಅಂತ ಏನು ಮಾಡ್ಯಾನ ಕೇಳೋಣ. ಸೊ ಫಸ್ಟ್ ಹೋಗೋಣ್ರಿ ನಾವು ಹಾರ್ಡ್ ವರ್ಕಿಂಗ್. ಓಕೆ, ಅಲ್ಲ ಅಂದರೆ ಕಠಿಣ ಪರಿಶ್ರಮ ಪಡ್ತಾನೆ ರೀ ರವಿ. ಓಕೆ, ಸೊ ಈಸ್ ವರ್ಕಿಂಗ್ ಇನ್ ಹಿಸ್ ಶಾಪ್. ಸೊ ಓಕೆ, ಇಟ್ ಈಸ್ ಗುಡ್. ಎರಡನೇದು ರೀ ಕಾನ್ಫಿಡೆಂಟ್, ಆತ್ಮವಿಶ್ವಾಸದಿಂದ ಇರ್ತಾನೆ ರೀ ಅವ. ಅಲ್ಲ. ಮೂರನೇದು ಪೇಷಂಟ್, ಅಂದ್ರೆ ತಾಳ್ಮೆಯಿಂದ ಇರ್ತಾನೆ ರೀ ಅವ. ಸೊ ಎಕ್ಸಾಕ್ಟ್ಲಿ ರವಿ ಏನು ಮಾಡ್ತಿರ್ತಾನೆ ಗೊತ್ತ್ರಿ, ತನ್ನ ಕಸ್ಟಮರ್ ಏನು ಹೇಳಕತ್ತಾನ ಅನ್ನೋದನ್ನು ಏನು ಮಾಡ್ತಾನೆ ರೀ, ತಾಳ್ಮೆಯಿಂದ ಏನು ಮಾಡ್ತಾನೆ ರೀ, ಕೇಳಿಸ್ಕೊತಾನೆ. ಲಾಸ್ಟ್ನೇದು ಬರ್ತೈತೆ ರೀ ಪ್ರೇಯಿಂಗ್ ನ್ಯೂ ಐಡಿಯಾಸ್ ಅಂತಂದ್ರೆ, ಪ್ರೇಸಿಂಗ್ ನ್ಯೂ ಐಡಿಯಾಸ್ ಅಂತಂತಂದ್ರೆ ಹೊಸ ಆಲೋಚನೆಗಳನ್ನ ಮಾಡ್ತಿರ್ತಾನೆ ಅಂತೇಳಿ. ಸೊ ಇದು ಕೂಡ ಅಲ್ಲ, ದ ಆನ್ಸರ್ ಈಸ್ ಪೇಷಂಟ್. ತಾಳ್ಮೆಯಿಂದ ಏನು ಮಾಡ್ತಾನೆ ರವಿ, ತನ್ನ ಗ್ರಾಹಕನ ಎಲ್ಲ ಮಾತುಗಳನ್ನು ಏನು ಮಾಡ್ತಾನೆ ರೀ, ಕೇಳಿಸ್ಕೊತಾನೆ. ಓಕೆ, ನೆಕ್ಸ್ಟ್ ಕ್ವಶನ್. ಸುಶೀಲಾ ಡಿಸೈಡ್ಸ್ ಟು ಸೆಲ್ ಹರ್ ಕಂಪನಿ ಟೈರ್ಸ್ ಇನ್ ಶ್ರೀಲಂಕಾ. ಓಕೆ, ಇಟ್ ಡಸ್ ನಾಟ್ ಸೆಲ್ ಆ್ಯಂಡ್ ಶಿ ಹ್ಯಾಸ್ ಲಾಸ್. ಶಿ ಅಪಾಲೈಸಸ್ to the people who work for her. She says she will plan better next time. She
ಈಸ್ ಡ್ಯಾಶ್ ಅಂತ ಕೊಟ್ಟಾರ ಅವ್ರು. ಅಂದರೆ ಇದ್ರ ಬಗ್ಗೆ ತಿಳ್ಕೊಂಬಿಡ್ರಿ ನೀವು. ಸೊ ಇಲ್ಲಿ ಸುಶೀಲಾ ಅನ್ನುವಂಥ ವ್ಯಕ್ತಿ ಅದಾಳ್ರಿ, ಆಕಿ ತನ್ನ ಟೈರ್ನ ಕಂಪನಿಯನ್ನು ಶ್ರೀಲಂಕಾದೊಳಗೆ ಏನು ಮಾಡ್ತಾಳ್ರಿ, ಸೊ ಮಾರಾಟ ಮಾಡಲು ಏನು ಮಾಡ್ತಾಳೆ, ನಿರ್ಧಾರ ಮಾಡ್ತಾಳೆ. ಬಟ್ ಏನಾಗ್ತೈತೆ ಅಂದ್ರೆ ಸರಿಯಾಗಿ ಅದೇನಾಗೋದಿಲ್ಲ ರೀ, ಮಾರಾಟ ಆಗೋದಿಲ್ಲ. ಮತ್ತು ಅವಳಿಗೆ ಏನಾಗ್ತೈತೆ ರೀ, ಲಾಸ್ ಆಗ್ತೈತಿ, ಸೊ ನಷ್ಟ ಆಗ್ತೈತಿ. ಅವಳೇನು ಮಾಡ್ತಾಳೆ ರೀ, ತನ್ನ ಕೆಳಗೆ ಕೆಲಸ ಮಾಡ್ತಕ್ಕಂಥ ಜನರಿಗೆ ಅಥವಾ ವರ್ಕರ್ಸ್ಗೆಲ್ಲ ಏನು ಮಾಡ್ತಾಳೆ ರೀ, ಕ್ಷಮೆ ಕೇಳ್ತಾಳೆ. ಸೊ ಮುಂದಿನ ಬಾರಿ ಅಥವಾ ಮುಂದಿನ ಸರಿ ಏನು ಮಾಡ್ತಾಳೆ ರೀ, ಸೊ ಇದಕ್ಕಿಂತಲೂ ಬೆಸ್ಟಾಗಿ ವಿಚಾರ ಮಾಡೋಕೆ ಏನು ಮಾಡ್ತಾಳೆ ರೀ, ಟ್ರೈ ಮಾಡ್ತಾಳೆ. ಸೊ ಹಾಗಿದ್ರೆ ಅವಳು ಏನು ಅಂತ ಏನು ಮಾಡ್ಯಾಳ್ರಿ ಕೊಟ್ಟಾರ. ಫಸ್ಟ್ ನೋಡಿರಿ, ಟೇಕ್ಸ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಮಿಸ್ಟೇಕ್ಸ್. ಸೊ ಆಕಿಗೆ ಗೊತ್ತಾಗಿದ್ರಿ, ಆಕೆ ಏನು ಮಾಡ್ಯಾಳ್ರಿ, ತನ್ನ ತಪ್ಪಿನ ಬಗ್ಗೆ ಆಕೆಗೆ ಏನಾಗೈತೆ ರೀ, ಅರಿವಾಗೈತೆ ಅಂತ ಏನು ಮಾಡ್ತೈತೆ ರೀ ಈ ವಾಕ್ಯ ಹೇಳ್ತೈತಿ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಎರಡನೇದು, ಥಿಂಗ್ಸ್ ಬಿಫೋರ್ ಮೇಕಿಂಗ್ ಅ ಡಿಸಿಷನ್. ಸೊ ಶಿ ಆಲ್ರೆಡಿ ಮೇಡ್ ಅ ಡಿಸಿಷನ್. ಸೊ ಇದಲ್ಲ, ಇದು ತಪ್ಪು ಉತ್ತರ. ಡಸ್ ನಾಟ್ ಗಿವ್ ಅಪ್. ಸೊ ಇದು ಉತ್ತರ ಸರಿನ ರೀ, ಬಟ್ ಆಲ್ರೆಡಿ ಮಿಸ್ಟೇಕ್ ಆಗಿಬಿಟ್ಟೈತಿ ಈಗ. ಓಕೆ, ಸೊ ಇದು ಉತ್ತರ ಅಲ್ಲ. ಶಿ ಈಸ್ ಕ್ರಿಯೇಟಿವ್ ಅಂತ ಕೊಟ್ಟಾನ್ರಿ. ಸೊ ಅಲ್ಲ, ಶಿ ಈಸ್ ನಾಟ್ ಕ್ರಿಯೇಟಿವ್. ಸೊ ಅವಳು ಕ್ರಿಯೇಟಿವ್ ಆಗಿಲ್ಲ ಅಂದ್ರೆ ಏನಾಗ್ತಿದ್ದಿಲ್ಲ ರೀ, ಆಕೆ ಲಾಸ ಆಗ್ತಿದ್ದಿಲ್ಲ ಅಂತ ನನಗೆ ಅನಿಸ್ತೈತಿ. ಸೊ ದ ಆನ್ಸರ್ ಈಸ್ ಟೇಕ್ಸ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಮಿಸ್ಟೇಕ್ಸ್. ಅಂದ್ರೆ ಅವಳು ತಾನು ಮಾಡಿದ ತಪ್ಪ ಆಕೆಗೆ ಏನಾಗೈತೆ ರೀ, ಅರಿವಾಗೈತಿ. ಸೊ ದಟ್ ಈಸ್ ಹರ್ ಮಿಸ್ಟೇಕ್ಸ್ ಅಂತ ನೀವೇನು ಮಾಡ್ಬೋದ್ರಿ, ತಿಳಿದುಕೊಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಅಲಿ ಹ್ಯಾಸ್ ಅ ಡೈಮಂಡ್ ಫ್ಯಾಕ್ಟ್ರಿ. He pays his employees on the first of every month. ಸೊ ನೋಡ್ರಿ, ಅಲಿ ಅನ್ನುವಂಥ ಉದ್ಯಮಿಗೆ ಏನೈತ್ರಿ, ಅವನ ಹತ್ರ ಒಂದು ವಜ್ರದ ಫ್ಯಾಕ್ಟ್ರಿ ಐತ್ರಿ. ಸೊ ಅವನೊಂದು ವಜ್ರದ ಫ್ಯಾಕ್ಟ್ರಿಯನ್ನು ಹೊಂದಿರ್ತಾನೆ ರೀ. ಅವನು ಪ್ರತಿ ತಿಂಗಳು ಏನು ಮಾಡ್ತಾನೆ ರೀ, 1ನೇ ತಾರೀಕಿಗೆ ಅವನ ಉದ್ಯೋಗಿಗಳಿಗೆ ಏನು ಮಾಡ್ತಾನೆ ರೀ, ಸಂಬಳ ಕೊಡ್ತಾನೆ ಅಂತ ಅವ್ನು ಹೇಳತ್ತಾನೆ ರೀ. ಸೊ ಹಾಗಿದ್ರೆ ಅವನು ಯಾರು? ಸೊ ಕ್ರಿಯೇಟ್ಸ್ ಅ ನ್ಯೂ ಪ್ರಾಡಕ್ಟ್ ಅಲ್ರಿ. ಸೊ ಆಲ್ರೆಡಿ ಅವನ ಹತ್ರ ಏನೈತ್ರಿ, ಒಂದು ವಜ್ರದ ಫ್ಯಾಕ್ಟ್ರಿ ಐತಿ. ಆಮೇಲೆ ಹೊಸ ಪ್ರಾಡಕ್ಟ್ ಏನು ತಯಾರು ಮಾಡೋದಿಲ್ಲ ರೀ. ಅವ ಮ್ಯಾನೇಜಸ್ ದ ಬಿಸ್ನೆಸ್. ದ ಆನ್ಸರ್ ಇಸ್ ಕರೆಕ್ಟ್. ಸೊ ಏನು ಮಾಡ್ತಾನೆ ರೀ, ಸರಿಯಾಗಿ ತನ್ನ ವ್ಯವಹಾರವನ್ನು ಏನು ಮಾಡ್ತಾನೆ ರೀ, ನಿರ್ಧರಿಸ್ತಾನೆ. ಸೊ ಕರೆಕ್ಟ್ ಟೈಮ್ಗೆ ಅವ್ನು ಸ್ಯಾಲ್ರಿ ಕೊಟ್ಟನ ಅಂತ ತಿಳ್ಕೊರಿ, ಕರೆಕ್ಟ್ ಟೈಮಿಗೆ ಏನು ಮಾಡ್ತಾರೆ, ಎಂಪ್ಲಾಯ್ ಬಂದು ಅವ್ರ ವರ್ಕನ್ನು ಮಾಡ್ತಾರೆ. ಸೊ ಸರಿಯಾಗಿ ಅವ್ನು ಸಂಬಳ ಕೊಡಲಿಲ್ಲ ಅಂತಂದ್ರೆ ಕೆಲಸಗಾರ ಏನಾಗೋದಿಲ್ಲ ರೀ, ಸರಿಯಾಗಿ ಬರೋದಿಲ್ಲ. ಮೂರನೇದ, ಟೇಕ್ಸ್ ರಿಸ್ಕ್ ಅಲ್ಲ. ಸೊ ಆಲ್ರೆಡಿ ಹಿಸ್ ಬಿಸ್ನೆಸ್ ಈಸ್ ವರ್ಕಿಂಗ್ ಇನ್ ಗುಡ್ ಕಂಡೀಷನ್. ಸೊ ದೇರ್ ಈಸ್ ನೋ ನೀಡ್ ಟು ಟೇಕ್ ರಿಸ್ಕ್. ಓಕೆ, ನೆಕ್ಸ್ಟ್ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಮೇರಿ ಬೈಸ್ ಬಲ್ಬ್ಸ್ ಫಾರ್ ಅವರ್ ಬಿಸ್ನೆಸ್ ಫ್ರಮ್ ನೋಯ್ಡಾ. ಓಕೆ, ಮೇರಿ ಅನ್ನುವಂಥ ಒಬ್ಬ ಉದ್ಯಮಿ ಏನು ಮಾಡ್ತಾಳೆ ರೀ, ತನ್ನ ವ್ಯವಹಾರಕ್ಕೋಸ್ಕರ ಏನು ಮಾಡ್ತಾಳೆ ರೀ, ನೋಯ್ಡಾ ಅನ್ನುವಂಥ ಒಂದು ಸಿಟಿಯಿಂದ ಬಲ್ಬ್ಗಳನ್ನು ಏನು ಮಾಡ್ತಾಳೆ ರೀ, ಖರೀದಿ ಮಾಡ್ತಾಳೆ. ಶಿ ಲರ್ನ್ಸ್ ದಟ್ ಬಲ್ಬ್ಸ್ ಆರ್ ಚೀಪರ್ ಇನ್ ಫರೀದಾಬಾದ್. ಸೊ ಆಮೇಲೆ ಆಕಿಗೆ ಗೊತ್ತಾಗೈತೆ ರೀ, ಸೊ ಫರೀದಾಬಾದ್ ಒಳಗೆ ಏನಾಗ್ತಾವೆ ರೀ, ಬಲ್ಬ್ಗಳು ಇನ್ನೂ ಚೀಪಾಗಿ ಸಿಗ್ತಾವೆ ಅನ್ನೋದಕ್ಕೆ ಏನಾಗ್ತೈತೆ ರೀ, ಆಮೇಲೆ ಗೊತ್ತಾಗ್ತೈತೆ. ಸೊ ಶಿ ಡಿಸೈಡ್ಸ್ ಟು ಸ್ಟಾರ್ಟ್ ಬೈಯಿಂಗ್ ಬಲ್ಬ್ಸ್ ಫ್ರಮ್ ದೇರ್. ಸೊ ಅವಾಗ ಅವಳು ಏನು ಮಾಡ್ತಾಳೆ ರೀ, ಬಲ್ಬ್ಗಳನ್ನು ಅಲ್ಲಿಂದ ಫರೀದಾಬಾದ್ನಿಂದ ಖರೀದಿಸಲು ಏನು ಮಾಡ್ತಾಳೆ ರೀ, ಪ್ರಾರಂಭ ಮಾಡ್ತಾಳೆ. ಹಾಗಿದ್ದರೆ ಅವಳು ಅಂತ ಕೊಟ್ಟರು ಅವರು. ಮೇಕ್ಸ್ ಡಿಸಿಷನ್ ಪರ್ಫೆಕ್ಟ್. ಸೊ ಏನು ಮಾಡ್ತಾಳೆ ಅವರು, ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ತಾಳೆ ರೀ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಚೀಪಾಗಿ ಬಲ್ಬ್ ಸಿಗತ್ತಾವ ಅಂತಂದ್ರೆ, ಸೊ ನಮ್ಗೆ ಯಾರು ಕಡಿಮೆ ರೇಟಿಗೆ ಕೊಡ್ತಾರೆ ರೀ, ಸೊ ಆ ವ್ಯಕ್ತಿ ಹತ್ರ ನಾವೇನು ಮಾಡ್ತೇವೆ ರೀ, ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತೇವೆ. ಇಟ್ ಈಸ್ ಆಲ್ ಡಿಪೆಂಡ್ಸ್ ಆನ್ ನೆಗೋಷಿಯೇಷನ್. ಸೆಕೆಂಡ್, ಡಿವೈಡ್ಸ್ ಇನ್ಕಮ್ ಅಲ್ರಿ. ಸೊ ಆಕೇನು ಯಾವುದೇ ಸಂಪತ್ತಿನ ಹಂಚಿಕೆಯನ್ನು ಆದಾಯವನ್ನು ವಿಭಜನೆ ಮಾಡೋದಿಲ್ಲ ರೀ ಆಕೆ. ಮೂರನೇದು, ಟೇಕ್ಸ್ ರಿಸ್ಕ್ ಅಲ್ಲ. ಓಕೆ, ಸೊ ಇಲ್ಲಿ ಯಾವುದೇ ಥರದ ರಿಸ್ಕ್ ತಗೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಮೂರನೇ ಪ್ರಶ್ನೆ ಹೋಗ್ರಿ ನಾವು. ರೆಹನುಮಾ ಹ್ಯಾಸ್ 2 people who work for her every day. She spends 1 hour with them to learn about what they have done that day. ಕೊಟ್ಟ ನಾವು ಅಂದ್ರೆ, ಸೊ ರೆಹನುಮಾ ಅನ್ನುವಂಥ ಒಬ್ಬಾಕಿ ಉದ್ಯಮಿ ಅದಾಳ್ರಿ. ಆಕೆ ಹತ್ರ ಏನದಾರ ರೀ, 2 ಕೆಲಸಗಾರ ಅದಾರ. ಪ್ರತಿದಿನ ಏನು ಮಾಡ್ತಾಳ್ರಿ ಆಕೆ, ಅವರು ಆ ದಿನ ಏನು ಕೆಲಸ ಮಾಡ್ರಿ ಅಂತೇಳಿ ತಿಳಿದುಕೊಳ್ಳಲು ಏನು ಮಾಡ್ತಾಳ್ರಿ ಆಕೆ, ಅವರೊಂದಿಗೆ ಏನು ಮಾಡ್ತಾಳ್ರಿ, ಸ್ವಲ್ಪ ಸಮಯವನ್ನು ಆಕೆ ಕಳೀತಾಳೆ. ಹಾಗಿದ್ರೆ ಅವಳು ಡ್ಯಾಶ್ ಅಂತ ಕೊಟ್ಟರು. ಫಸ್ಟ್, ಕ್ರಿಯೇಟ್ಸ್ ಅ ನ್ಯೂ ಪ್ರಾಡಕ್ಟ್ ಅಂತಂದ್ರೆ ಅಲ್ಲ, ಹೊಸ ಉತ್ಪನ್ನಗಳನ್ನು ಅವರು ತಯಾರು ಮಾಡೋದಿಲ್ಲ ರೀ. ಡಿವೈಡ್ಸ್ ಇನ್ಕಮ್ ಅಂದ್ರೆ, ಸೊ ಆದಾಯವನ್ನು ವಿಭಜನೆ ಮಾಡೋದಿಲ್ಲ ರೀ. ಮ್ಯಾನೇಜಸ್ ದ ಬಿಸ್ನೆಸ್. ದ ಆನ್ಸರ್ ಇಸ್ ಕರೆಕ್ಟ್. ಸೊ ಅವ್ರೇನು ಮಾಡ್ತಾರೆ ರೀ, ವ್ಯವಹಾರನ ನಿರ್ವಹಣೆ ಮಾಡ್ತಾರೆ. ಸೊ ಎಷ್ಟು ಸೇಲ್ಸ್ ಆಗೈತಿ, ಏನಾಗೈತಿ, ಏನು ಪ್ರಾಬ್ಲಮ್ ಆಗೈತಿ, ಸೊ ಯಾಕೆ ಲಾಸ್ ಆಯ್ತು, ಸೊ ಏನು ಮಾಡಿದ್ರಿ ನೀವು, ಸೊ 8 hours ನೀವು ಏನು ವರ್ಕ್ ಮಾಡಿದ್ರಿ, ಅದನ್ನೆಲ್ಲ ಏನು ಮಾಡ್ಬೋದು ರೀ, ರೆಹನುಮಾ ಅವರ ಎಂಪ್ಲಾಯೀಸ್ ಜೊತೆ ಕೂತ್ಕೊಂಡು ಅದನ್ನು ರಿಸಾಲ್ವ್ ಮಾಡ್ಕೋಬೋದು, ಅಥವಾ ಅವ್ರ ಜೊತೆ ಮಾತಾಡಿ ಸೊ ಸಮಯವನ್ನು ಕಳಿಬೋದು.